ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ರೆಸಿಪಿ. ಇವತ್ತಿನ ರೆಸಿಪಿ ಸಿಂಪಲ್ ಆದ ಸಬ್ಬಕ್ಕಿ ದೋಸೆ. ಇದಕ್ಕೆ ನಾನು 3 ಕಪ್ ಇಡ್ಲಿ ಅಕ್ಕಿ ತಗೊಂಡಿದ್ದೇನೆ. ಇದಕ್ಕೆ 1.5 ಕಪ್ ಸಬ್ಬಕ್ಕಿ ಹಾಕ್ತಿದ್ದೇನೆ, ಇಲ್ಲದೆ ಸಾಬುದಾನ ಹಾಕ್ತಿದ್ದೇನೆ. ಸಪ್ರೇಟ್ ಆಗಿ ಹಾಕ್ಬೇಕಂತಲಿ ಏನು ಅವಶ್ಯಕತೆ ಇಲ್ಲ, ಒಟ್ಟಿಗೆ ಹಾಕಿ ಒಳ್ಳೆ ರೀತಿಯಲ್ಲಿ ವಾಶ್ ಮಾಡಬೇಕು. 3 ಸರ್ತಿ ವಾಶ್ ಮಾಡಿದರೆ ಸಾಕು. ಒಳ್ಳೆ ರೀತಿಯಲ್ಲಿ ತೊಳೆದ ನಂತರ ನಾನು ಫ್ರೆಶ್ ನೀರು ಹಾಕಿ 7 ರಿಂದ 8 ತಾಸು ನೀರಲ್ಲಿ ನೆನೆಸಲಿಕ್ಕೆ ಇಡ್ತೇನೆ. 8 ತಾಸು ಆದ ನಂತರ ಅಕ್ಕಿ ಹಾಗೂ ಸಬ್ಬಕ್ಕಿ ಒಳ್ಳೆ ರೀತಿಯಲ್ಲಿ ಸೋಕಾಗಿದೆ. ನೆನೆಸಿದ ಅಕ್ಕಿ, ಸಬ್ಬಕ್ಕಿ ಹಾಗೂ 1 ಕಪ್ ತೆಂಗಿನಕಾಯಿ ಗ್ರೈಂಡರ್ಗೆ ಹಾಕಿ ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಮಾಡಿದರೆ ಆಯಿತು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ, ಬೇಕಿದ್ದಾಗ ನೀರು ಹಾಕಿದರೆ ಆಯಿತು. ನನ್ನ ಹತ್ರ ಚಿಕ್ಕ ಮಿಕ್ಸಿ ಇದ್ದ ಕಾರಣ ನಾನು 2-3 ಬ್ಯಾಚಲ್ಲಿ ಗ್ರೈಂಡ್ ಮಾಡ್ತೇನೆ. ನಿಮ್ಮ ಹತ್ರ ಗ್ರೈಂಡರ್ ಇದ್ರೆ ಉತ್ತಮ, ಒಮ್ಮೆಲೆ ಎಲ್ಲ ಕಡ್ದು ಬಿಡ್ಬೋದು. ಕಡ್ದಾದ ಮೇಲೆ ರುಚಿಗೆ ಬೇಕಿದ್ದಷ್ಟು ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ಕನ್ಸಿಸ್ಟೆನ್ಸಿ ಹೇಗಿರ್ಬೇಕಂದ್ರೆ, ಸ್ಪೂನಲ್ಲಿ ನೀವು ತಿರುಗಿಸುವಾಗ ಒಂದು ಸಪೂರ ರೀತಿಯಲ್ಲಿ ಕೋಟಿಂಗ್ ಆಗಬೇಕು ಸ್ಪೂನಿಗೆ. ಅದೊಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಮತ್ತೆ ಮಾಡ್ತಾ ಅಂತೂ ಪರ್ಫೆಕ್ಟ್ ಆಗ್ತೀರಾ, ಟೆನ್ಷನ್ ಮಾಡಬೇಡಿ. ದೋಸೆ ಗಟ್ಟಿಯಾಗಿ ಆದರೆ ಸ್ವಲ್ಪ ನೀರು ಹಾಕ್ಬೇಕಂತಿಲ್ಲಿ ಅರ್ಥ. ತೆಳು ಮಾಡಲಿಕ್ಕೆ ಹೋಗಬೇಡಿ. ಬಂದ ರೆಡಿಯಾಗಿದೆ. ನಾನು ಈ ದೋಸೆಯನ್ನು ಕಾವಲಿಯಲ್ಲಿ ಮಾಡ್ತಿದ್ದೇನೆ ಆಯ್ತಾ. ಕಾವಲಿಯಲ್ಲಿ ಮಾಡಿದ ದೋಸೆಯ ರುಚಿ ಅಂತೂ ಹೇಳೋದೇ ಬೇಡ ಅಲ್ಲ, ಸೂಪರ್ ಅಂತೇಳಿ ಹೇಳ್ಬೋದು. ಕಾವಲಿ ಒಳ್ಳೆ ಬಿಸಿಯಾದ ನಂತರ ತುಪ್ಪ ಹಾಕ್ತಿದ್ದೇನೆ. ನಿಮಗೆ ಬೇಕಿದ್ರೆ ನಾರ್ಮಲ್ ಆಗಿ ಎಣ್ಣೆ ಸಹ ಹಾಕ್ಬೋದು. ಕಾವಲಿ ಒಳ್ಳೆ ಬಿಸಿಯಾದ ನಂತರ ಬನ್ನವನ್ನು ಒಳ್ಳೆ ಮಿಕ್ಸ್ ಮಾಡಿ ನಂತರ ದೋಸೆ ಹೊಯ್ರಿ. ಕೆಲವರಿಗೆ ಡೌಟ್ ಇರ್ತದೆ, ಉರ್ದು ಹಾಕದಿಲ್ಲದ್ರೆ ದೋಸೆ ಹೇಳ್ತದಾ ಇಲ್ಲವಾ ಅಂತೀನಿ. ನಿಮ್ಮ ಎದುರೇ ನಾನು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತಿದ್ದೇನೆ, ನೀವೇ ನೋಡಿ ಟ್ರೈ ಮಾಡಿ ಆಯ್ತಾ. ನಿಮ್ಮ ಕಾವಲಿಯಲ್ಲಿ ಇನ್ನು ಕವರ್ ಮಾಡಿ 30 ರಿಂದ 40 ಸೆಕೆಂಡ್ ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ಬೇಯಲಿ. ಒಂದು ಸೈಡ್ ಬೆಂದ ನಂತರ ಟರ್ನ್ ಮಾಡಿ, ಬೇಕಿದ್ರೆ ತುಪ್ಪ ಪುನಃ ಹಾಕ್ಬೋದು, ಇಲ್ಲದ್ರೆ ಅವಶ್ಯಕತೆ ಇಲ್ಲದ್ರೆ ಹಾಕುದು ಬೇಡ. ಈ ದೋಸೆಗೆ ಒಂದು ಸಿಂಪಲ್ ಆದ ಚಟ್ನಿ ಮಾಡ್ತಿದ್ದೇನೆ. ಹೆರ್ದ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಎಸಳು ಬೆಳ್ಳುಳ್ಳಿ, ಖಾರಾಗಿ ಬೇಕಾದಷ್ಟು ಮೆಣಸು, ಸ್ವಲ್ಪ ಹುಳಿ, ಉಪ್ಪು ಹಾಗೂ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುದು. ಇದಕ್ಕೊಂದು ಒಳ್ಳೆ ನೆಸಲ್ ಕೊಡುವ. ಸ್ವಲ್ಪ ತೆಂಗಿನೆಣ್ಣೆಗೆ ನಾನು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಪಟ ಅಂತ ಹೇಳಿದ ಮೇಲೆ ಬೇಕಿದ್ದಷ್ಟು ಬೇಸೊಪ್ಪು ಹಾಕಿ. ಬೇಸೊಪ್ಪು ಎಷ್ಟು ಹಾಕಿದ್ರೆ ಸಹ ಹೆಲ್ತಿಗೆ ಒಳ್ಳೇದಲ್ವಾ, ಸೊ ಎಷ್ಟು ಬೇಕೋ ಅಷ್ಟು ಹಾಕಿ ನಂತರ ಈ ನೆಸಲನ್ನು ಚಟ್ನಿಗೆ ಹಾಕ್ತಿದ್ದೇನೆ. ಬಿಸಿಯಾದ ದೋಸೆ ಚಟ್ನಿ ರೆಡಿ. ಸಿಂಪಲ್ ಆದ ದೋಸೆ ಉರ್ದು ಹಾಕದೆ ಖಾಲಿ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಎಷ್ಟು ಒಳ್ಳೆ ಬರ್ತದೆ ಹೇಳ್ತದೆ ಅಂತ ನೋಡಿದ್ರಲ್ಲ. ಟ್ರೈ ಮಾಡಿ, ಇಷ್ಟ ಆದ್ರೆ ಕಮೆಂಟ್ ಮೂಲಕ ಹೇಳಿ. ಈ ರೆಸಿಪಿ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗುವಲ್ಲ, ಅಷ್ಟವರೆಗೆ ಟೇಕ್ ಕೇರ್, ಬಾಯ್.